ನಮಸ್ತೆ ಎಲ್ಲರಿಗೂ. ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬಂದಿದ್ದೇನೆ. ಇವತ್ತು ನಾನು ಯಾವುದೋ ಒಂದು ದೂರದ ಜಾಗದ ವಿಷಯ ಹೇಳ್ತಿಲ್ಲ, ನಮ್ಮದೇ ಹತ್ತಿರದ್ದು ಕುದುರೆಮುಖ ಪೀಕ್ ಅಂದರೆ ಅಲ್ಲಿ ಇದ್ದಂತಹ ಸರೌಂಡಿಂಗ್ನಲ್ಲಿ ಆದಂತಹ ಒಂದು ಘಟನೆ ಬಗ್ಗೆ ಹೇಳ್ತಾ ಇದ್ದೇನೆ. ಕುದುರೆಮುಖ ಪೀಕ್ ಅಂದ ತಕ್ಷಣ ಯಾರೆಲ್ಲ ಟ್ರೆಕ್ಕಿಂಗಿಗೆಲ್ಲ ಹೋಗಿದ್ದೀರಾ ನಿಮಗೆ ಅದರ ಬಗ್ಗೆ ಒಂದು ಐಡಿಯಾ ಇರುತ್ತೆ. ಆ ಬ್ಯೂಟಿ ಆಫ್ ದ ನೇಚರ್, ಅದರ ವೈಬ್ ಬೇರೆನೇ, ಅದು ನೆಕ್ಸ್ಟ್ ಲೆವೆಲೇ ಇರುತ್ತೆ. ಅದರ ಜೊತೆ ಅಲ್ಲಿ ಕೂಡ ಹಾರಿಫೈಯಿಂಗ್ ಪ್ಲೇಸಸ್ ಇದೆ ಎಂಬುವಂತಹ ವಿಷಯ ನಿಮಗೆ ಗೊತ್ತಿದೆ. ಯಾಕೆ ಹೀಗೆ ಹೇಳ್ತಿದ್ದೇನೆಂದರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಕಾಲೇಜ್ ಫ್ರೆಂಡ್ಸ್ ಸಾಯಿಲ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದನ್ನು ಲ್ಯಾಬಲ್ಲಿ ಪರಿಶೀಲನೆ ಮಾಡುವಂತಹ ವಿಷಯಕ್ಕೆ ಹೋದಂತಹ ಹುಡುಗಿಯರ ಜೊತೆ ಆದಂತಹ ನಿಜ ಘಟನೆ. ಸೊ ಕಾಲೇಜಿಂದ ಒಂದು 30 ಮಂದಿ ಕುದುರೆಮುಖ ಪೀಕ್ ಅಂದರೆ ಅಲ್ಲಿದ್ದಂತಹ ಸರೌಂಡಿಂಗ್ಸಿಗೆ ಹೋಗ್ತಾರೆ ಫಾರ್ ಸಾಯಿಲ್ ಸ್ಯಾಂಪಲ್ ಕಲೆಕ್ಷನ್ಗೆ ಅಂತ. ಸೊ ಅಲ್ಲಿಗೆ ಹೋದಾಗ ಆ 30 ಮಂದಿಯನ್ನು 5 ಮಂದಿ ಥರ ಡಿವೈಡ್ ಮಾಡ್ತಾರೆ. 5 ಮಂದಿ ಅಂತ ಡಿವೈಡ್ ಮಾಡಿದಾಗ ಅಲ್ಲಿ ಹೋದಂತಹ ಸುಬ್ರಹ್ಮಣ್ಯ ಹೆಗ್ಡೆ ಅವರ ತಂಗಿ ಗಾನವಿ ಜೊತೆ ಆದಂತಹ ಘಟನೆ. ಗಾನವಿ ನಿಜವಾಗಿ ಪ್ರಾಕ್ಟಿಕಲ್ ಬೋಲ್ಡ್ ಆಗಿರುವಂತಹ ಒಂದು ಹುಡುಗಿಯಾಗಿರ್ತಾಳೆ. ಅವಳ ಟೀಮಲ್ಲಿ ಪಾವನಿ, ಸಿಂಧು, ನಂದಿತಾ ಹಾಗೂ ವಂದಿತಾ ಇನ್ಕ್ಲೂಡಿಂಗ್ ಗಾನವಿ ಟೋಟಲ್ 5 ಮಂದಿ ಇರ್ತಾರೆ. ಸೊ ಇವರು ಕುದುರೆಮುಖ ಪೀಕಲ್ಲಿ ಸಾಯಿಲ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಾ ಬರುವಾಗ ನಡುವಲ್ಲಿ ಅವರಿಗೊಂದು ಹಳತ್ತಾದಂತಹ ಕ್ವಾರ್ಟರ್ಸ್, ಒಂದು ಮನೆ ಥರ ಒಂದು ಕ್ವಾರ್ಟರ್ಸ್ ಕಾಣಿಸ್ತದೆ. ಕುದುರೆಮುಖ ಪೀಕಲ್ಲಿ ಮೊದಲು ನಿಮಗೆ ಗೊತ್ತಿದೆ ಮೈನಿಂಗ್ ವರ್ಕ್ಸ್ ತುಂಬ ನಡೀತಾ ಇತ್ತು ಅಂತ. ಈಗ ಅದೆಲ್ಲ ಸ್ಟಾಪ್ ಆಗಿದೆ. ಹಾಗೂ ಅಲ್ಲಿ ಇದ್ದಂತಹ ಹತ್ತಿರದಲ್ಲಿದ್ದಂತಹ ಕ್ವಾರ್ಟರ್ಸನ್ನು ಎಲ್ಲ ಹಾಂಟೆಡ್ ಸ್ಪಾಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಯೇ ನಡೆದಂತಹ ಒಂದು ಚಿಕ್ಕ ಘಟನೆ ಇದು. ಈ ಕ್ವಾರ್ಟರ್ಸ್ ಹತ್ರ ಹೋದ ಮೇಲೆ ಗಾನವಿ ಅದರ ಕ್ವಾರ್ಟರ್ಸಿನ ಬ್ಯಾಕ್ ಯಾರ್ಡಿಗೆ ಹೋಗ್ತಾಳೆ. ಸೊ ಬ್ಯಾಕ್ ಯಾರ್ಡಿಗೆ ಹೋದ್ಮೇಲೆ ಅಲ್ಲಿ ಅವಳಿಗೊಂದು ವೆಲ್ ನೋಡಲಿಕ್ಕೆ ಸಿಗ್ತದೆ. ಆ ವೆಲ್ ಹತ್ತಿರ ಹೋಗ್ತಾ ಹೋಗ್ತಾ ಅವಳಿಗೊಂದು ಆಶ್ಚರ್ಯ ನೋಡಲಿಕ್ಕೆ ಸಿಗ್ತದೆ. ಆಶ್ಚರ್ಯ ಏನಂದರೆ, ಒಂದು ಡಾಲ್. ಆ ಡಾಲ್ ಹೇಗೆ ಇದೆ ಅಂದರೆ, ಈಗಷ್ಟೇ ಯಾರ ತಂದು ಇಟ್ಟ ಹಾಗೆ, ಅಂದರೆ ಅಷ್ಟು ಹೊಸ ಡಾಲ್, ಸ್ವಲ್ಪನೂ ಗಲೀಜಾಗದೆ ತುಂಬ ನೀಟ್ ಇದ್ದಂತಹ ಮುದ್ದಾದಂತಹ ಒಂದು ಡಾಲ್ ನೋಡಲಿಕ್ಕೆ ಸಿಗ್ತದೆ. ಆದ ಮೇಲೆ ಅದನ್ನು ಅವಳು ಇಟ್ಕೊಂಡು ಸಾಯಿಲ್ ಸ್ಯಾಂಪಲ್ಸ್ ಅವಳ ಫ್ರೆಂಡ್ಸ್ ಜೊತೆ ಕಲೆಕ್ಟ್ ಮಾಡ್ತಾ ಇರುವಾಗ ಗಾನವಿಗೆ ಕಾರುಂಗುರ ಸಿಗುತ್ತೆ. ಅದನ್ನು ಅವಳು ಇಟ್ಕೊಳ್ತಾಳೆ. ಅದೇ ಟೈಮಲ್ಲಿ ಪಾವನಿಗೆ ಅಲ್ಲಿ ಹತ್ರದಲ್ಲಿ ಕಾಲ್ಗೆಜ್ಜೆ ಸಿಗ್ತದೆ, ಸಿಲ್ವರ್ ಇದು. ಇದನ್ನೆಲ್ಲ ನೋಟಿಸ್ ಮಾಡಿದಂತಹ ಆಕೆಯ ಫ್ರೆಂಡ್ ಸಿಂಧು ಹೇಳ್ತಾಳೆ, ಒಬ್ಬರಿಗೆ ಡಾಲ್ ಸಿಗ್ತದೆ, ಒಬ್ಬರಿಗೆ ಕಾರುಂಗುರ ಸಿಗ್ತದೆ, ಒಬ್ಬರಿಗೆ ಕಾರ್ಗೆಜ್ಜೆ ಸಿಗ್ತದೆ, ಇದೆಲ್ಲ ಒಂಥರ ವಿಚಿತ್ರ ಕಾಣಿಸ್ತಿಲ್ವಾ, ಅದನ್ನೆಲ್ಲ ಅಲ್ಲೇ ಬಿಟ್ಟು ಬಿಡಿ, ನಾವು ತಗೊಂಡು ಹೋಗೋದು ಬೇಡ ಅಂತ. ಬಟ್ ಆ ಟೈಮಲ್ಲಿ ಗಾನವಿ ಹೇಳ್ತಾಳೆ, ಸಿಲ್ವರ್ ಸಿಕ್ಕಿದ್ರೆ ತುಂಬಾ ಅದೃಷ್ಟ ಅಂತ ಹೇಳ್ತಾರೆ, ಅದನ್ನೆಲ್ಲ ನೀನು ನಂಬೇಡ, ಮೂಢನಂಬಿಕೆ ಎಲ್ಲ ಅದನ್ನೆಲ್ಲ ನಾನು ನಂಬುವುದಿಲ್ಲ, ಭೂತ ಪ್ರೇತ ಈ ಸೂಪರ್ ನ್ಯಾಚುರಲ್ ಪವರ್ಸ್ ಅಥವಾ ಪ್ಯಾರನಾರ್ಮಲ್ ಆ್ಯಕ್ಟಿವಿಟೀಸ್ ಇದರ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿ, ನೀನು ಸುಮ್ಮನೆ ಇರು, ಸಿಕ್ಕಿದೆಯಲ್ವಾ ಸುಮ್ಮನೆ ಇರು, ನೀನು ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾ ಅವರ ನಡುವಲ್ಲಿ ಚಿಕ್ಕ ವಾದ ವಿವಾದ ಆಗ್ತದೆ. ಅದ ನಂತರ ಕೂಡ ಇವರಲ್ಲೇ ಕೂತ್ಕೊಂಡು ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅವರ ಬಸ್ ಹತ್ರ ಹೋಗ್ತಾರೆ. ಅಲ್ಲಿಂದ ಊರಿಗೆ ಬಂದ ಮೇಲೆ ದ ನೆಕ್ಸ್ಟ್ ಡೇ ಗಾನವಿ ಆ್ಯಂಡ್ ಅವರ ಟೀಮ್ ಒಟ್ಟಿಗೆ ಹೋಗಿ ಟೀಚರ್ ಹತ್ರ ಲ್ಯಾಬಲ್ಲಿ ಸಾಯಿಲ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದಂತಹ ಎಂತೆಲ್ಲ ಸಾಯಿಲ್ಸ್ ಇದೆ ಅದನ್ನೆಲ್ಲ ಕೊಟ್ಟು ರಿಟರ್ನ್ ಮನೆಗೆ ಬರ್ತಾರೆ. ಸೊ ಮನೆಗೆ ಬಂದಂತಹ ಗಾನವಿ ಮತ್ತು ಪಾವನಿಯ ಲೈಫಲ್ಲಿ ನಡೆದಂತಹ ಒಂದು ಥ್ರಿಲ್ಲಿಂಗ್ ವಿಷಯವಿದು. ಯಾಕೆಂದರೆ ಅಲ್ಲಿಂದ ಅವರ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ಹುಷಾರಿಲ್ಲದೆ ಬೀಳೋದು, ಮಲಗಿದ್ರಲ್ಲೇ ಇರೋದು, ಊಟ ಮಾಡ್ತಿರ್ಲಿಲ್ಲ, ಯಾರ ಹತ್ರ ಮಿಂಗಲ್ ಆಗ್ತಿರಲಿಲ್ಲ, ಕಾಲೇಜ್ಗೆ ಹೋಗ್ತಿರ್ಲಿಲ್ಲ. ಇದು ಒಂದು 4-5 ಡೇಸ್ ನೋಡಿದಂತಹ ಸುಬ್ರಹ್ಮಣ್ಯ ಅಂದರೆ ಗಾನವಿ ಅಣ್ಣ ಅವರ ತಾಯಿ ಹತ್ರ ಈ ವಿಷಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರುವಾಗ ತಾಯಿ ಕೂಡ ಹೇಳ್ತಾರೆ, ತುಂಬಾ ಸೈಲೆಂಟ್ ಆಗಿದ್ದಾಳೆ, ಏನೋ ಒಂದು ಗೊಂದಲದಲ್ಲಿ ಇರ್ಬೋದು ಅಂತ ಅಂದ್ಕೊಳ್ತೇನೆ, ನೀನೊಂದು ಹೋಗಿ ಕೇಳಿಬಿಡಪ್ಪ ಅಂತ. ಸೊ ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಅವರ ಹತ್ರ ಕೇಳ್ತಾಳೆ. ಕೇಳುವಾಗ ಅಂದರೆ ಗಾನವಿ ಹೇಳ್ತಾಳೆ, ಇಲ್ಲ ಅಣ್ಣ, ಎಲ್ಲದಕ್ಕೂ ಇಂಟ್ರೆಸ್ಟ್ ಇದೆ, ಆದರೆ ಯಾರೋ ಹಿಡ್ದಾಗೆ ಫೀಲ್ ಆಗುತ್ತೆ, ಯಾವುದಕ್ಕೂ ಇಂಟ್ರೆಸ್ಟ್ ತೋರಿಸುವಾಗ ಹೋಗುವ ಅಂತ ಫೀಲ್ ಆಗ್ತಿಲ್ಲ, ಕಾಲೇಜ್ಗೆ ಹೋಗ್ಬೇಕಂತ ಆಗುತ್ತೆ, ಆದರೆ ಏನೋ ಮೈಕೈ ನೋವು ಅಂತ. ಸೊ ಸುಬ್ರಹ್ಮಣ್ಯ ಹೆಗ್ಡೆ ಇವರಿದ್ರ ಬಗ್ಗೆ ಥಿಂಕ್ ಮಾಡಿಬಿಟ್ಟು
ನೋಡುವ ಅಂತ ಹೇಳಿ ಹೊರಗೆ ಬರುವಾಗ ಅವರ ಕಾಲೇಜಿಂದ ಟೀಚರಿದು ಕಾಲ್ ಬರುತ್ತೆ. ಏನಾಯಿತು ಗಾನವಿಗೆ, ಕಾಲೇಜಿಗೆ ಬರ್ತಿಲ್ಲಲ್ಲ? ಸೊ ಸುಬ್ರಹ್ಮಣ್ಯ ನಡೆದ ವಿಷಯ ಎಲ್ಲ ಹೇಳ್ತಾರೆ. ಆಗ ಟೀಚರ್ ಹೇಳ್ತಾರೆ, ಪಾವನಿ ಮನೆಯಲ್ಲೂ ಈ ಥರನೇ ಆಗ್ತಿದೆ, ಏನಾಯಿತು ಅಂತ ಗೊತ್ತಿಲ್ಲ. ಸಾಯಿಲ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಬಿಟ್ಟು ಬಂದಮೇಲೆ ಈ ಥರ ನಡೀತಿದೆಯಲ್ವಾ ಅಂತ ಟೀಚರ್ ಮತ್ತು ಸುಬ್ರಹ್ಮಣ್ಯ ಮಾತಾಡ್ಕೊಳ್ತಾರೆ. ಸೊ ಸುಬ್ರಹ್ಮಣ್ಯ ಇಮಿಡಿಯೇಟ್ ಆಗಿ ಪಾವನಿ ಪರಿಚಯ ಇದ್ದ ಕಾರಣ, ಅಂದರೆ ಗಾನವಿ ಕ್ಲೋಸ್ ಫ್ರೆಂಡ್ ಆದ ಪಾವನಿ ಮನೆಗೆ ಹೋಗ್ಬಿಟ್ಟು ಪಾವನಿ ಪೇರೆಂಟ್ಸ್ ಹತ್ರ ಕೂಡ ಕೇಳ್ತಾರೆ. ಪಾವನಿ ಪೇರೆಂಟ್ಸ್ ಕೂಡ ಸೇಮ್ ಒಪಿನಿಯನ್ ಕೊಡ್ತಾರೆ. ಸೊ ಆದ ಕಾರಣ ಇವರಿಗೆ ಏನೋ ಅಲ್ಲಿ ನಡೆದಿರ್ಬೋದು ಅಂತ. ಈಗ ಇದರ ಬಗ್ಗೆ ಕೇಳಬೇಕಾದ್ರೆ ಗಾನವಿ ಹತ್ರ ಕೇಳಿದ್ರು ಹೇಳೋದಿಲ್ಲ, ಪಾವನಿ ಹತ್ರ ಕೇಳಿದ್ರು ಹೇಳೋದಿಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಇವರು ವಂದಿತಾ ಮನೆಗೆ, ಸಿಂಧು ಮನೆಗೆ ಹಾಗೂ ನಂದಿತಾ ಮನೆಗೆ ಹೋಗ್ತಾರೆ. ಎಲ್ಲ ಕಡೆ ಒಂದೇ ಕೇಳಿಕೆ ಸಿಕ್ಕಿದೆಯೇನೆಂದರೆ, ಹೋದಂತಹ ಜಾಗದಲ್ಲಿ ಅವರಿಗೆ ಸಿಕ್ಕಂತಹ ಕಾರುಂಗುರ ಆದಮೇಲೆ ಕಾಲ್ಗೆಜ್ಜೆ, ಇದನ್ನು ಇವರು ತಕೊಂಡು ಬಂದಿದ್ದಾರೆ. ಸಿಂಧು ಹೇಳ್ತಾಳೆ, ನಾನು ಆದಷ್ಟು ಇವರನ್ನು ನಿಲ್ಲಿಸಿದ್ದೇನೆ, ಬಟ್ ಇವರು ಕೇಳಲಿಲ್ಲ, ಇಟ್ಕೊಂಡು ಬಂದಿದ್ದಾರೆ ಅಂತ. ಇಮಿಡಿಯೇಟ್ ಆಗಿ ಸುಬ್ರಹ್ಮಣ್ಯ ಒಂದು ಡಿಸಿಷನ್ ತಗೊಳ್ತಾರೆ. ಏನಂದರೆ, ಗಾನವಿ ಪಾವನಿ ಹತ್ರ ಹೇಳಿಬಿಟ್ಟು ಅದನ್ನು ಅವರ ಜೊತೆ ಕರ್ಕೊಂಡೋಗಿ ಅದೇ ಕುದುರೆಮುಖ ಜಾಗ ಎಲ್ಲಿ ಅದು ಸಿಕ್ಕಿತ್ತ ಆ ಜಾಗದಲ್ಲಿ ಬಿಸಾಡಿ ಬರುವ ಅಂತ. ಸೊ ಪಾವನಿ ಹಾಗೂ ಗಾನವಿ ಇಬ್ಬರು ಮನೆಯವರು ಸೇರಿ ಅವರನ್ನು ಕರ್ಕೊಂಡೋಗಿ ಅದನ್ನು ಅಲ್ಲಿ ಬಿಸಾಡಿಸಿ ರಿಟರ್ನ್ ಮನೆಗೆ ಬರ್ತಾರೆ. ಆದರೆ ಸ್ಟೋರಿ ಇಲ್ಲಿಗೆ ಎಂಡ್ ಆಗಲ್ಲ. ಯಾಕೆಂದರೆ ಇಲ್ಲಿಂದ ಪುನಃ ಟರ್ನಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ಅದೇ ಗಾನವಿ ಹಾಗೂ ಪಾವನಿ ಹೆಲ್ತ್ ಇನ್ನೂ ವರ್ಸ್ಟ್ ಆಗ್ತಾ ಬರ್ತದೆ. ಅವರು ಮಲಗಿದ್ರೂ ಕೂಡ ಒಬ್ರೊಬ್ಬರೇ ಕಿರ್ಚಾಡೋದು, ಒಬ್ರೊಬ್ಬರೇ ಕೂಗೋದು, ಅವರಷ್ಟಕ್ಕೆ ಮಾತಾಡ್ಕೊಳ್ಳೋದು, ಊಟ ಬಿಸಾಡೋದು, ಸುಮ್ಮನೆ ಚಿಕ್ಕ ವಿಷಯಕ್ಕೆ ಇರಿಟೇಟ್ ಆಗೋದು, ಇದು ಜಾಸ್ತಿ ಆಗ್ತಾ ಬರ್ತಾ ಇತ್ತು. ಇದನ್ನು ನೋಡ್ತಿದ್ದಂತಹ ಪಾವನಿ ತಾಯಿಗೆ ಒಂದು ಗುರೂಜಿಯ ಪರಿಚಯ ಇತ್ತು. ಇವರನ್ನು ಇಮಿಡಿಯೇಟ್ ಆಗಿ ಸುಬ್ರಹ್ಮಣ್ಯನ ಹತ್ರ ಮಾತಾಡಿಬಿಟ್ಟು ಅವರನ್ನು ಇಬ್ಬರನ್ನ ಕೂಡ ಗುರೂಜಿ ಹತ್ರ ಕರ್ಕೊಂಡೋಗ್ತಾರೆ. ಗುರೂಜಿ ಹತ್ರ ಕರ್ಕೊಂಡೋಗ್ಬಿಟ್ಟು ನಡೆದಂಥ ವಿಷಯವನ್ನೆಲ್ಲ ಸುಬ್ರಹ್ಮಣ್ಯ ಅವರಿಗೆ ಹೇಳ್ತಾರೆ. ಸೊ ಸುಬ್ರಹ್ಮಣ್ಯ ಹೇಳಿದ್ದನ್ನು ಕೇಳಿದ ಗುರೂಜಿ ಹೇಳ್ತಾರೆ, ಫಸ್ಟ್ ನೀವು ಮಾಡಿದಂಥ ಒಳ್ಳೆ ಕೆಲಸ ಏನಂದರೆ ತಕೊಂಡು ಬಂದಂಥ ವಸ್ತನ್ನು ಅದೇ ಜಾಗಕ್ಕೆ ಹೋಗಿ ಬಿಸಾಡಿದ್ರಲ್ಲ ಅಂತ. ಅಲ್ಲಿ ಇದ್ದಂಥ ಆತ್ಮ ಆ ಒಂದು ವಸ್ತಿಗೆ ಕಾಯ್ತಿತ್ತು, ಆದ ಕಾರಣ ಇವರಿಗೆ ಕಿರುಕುಳ ಕೊಡ್ತಾ ಇತ್ತು ಅಂತ. ಬಿಸಾಡಿದ ಮೇಲೂ ಕೂಡ ಇವರ ಹೆಲ್ತ್ ಇಶ್ಯೂಸ್ ಈ ಥರ ವರ್ಸ್ಟ್ ಆಗಿದೆ ಅಲ್ವಾ, ಯಾಕೆ ಅಂತ ಸುಬ್ರಹ್ಮಣ್ಯ ಕೇಳ್ತಾರೆ. ಆಗ ಗುರೂಜಿ ಹೇಳ್ತಾರೆ, ಅವರು ತೆಗೆದಂತಹ ವಸ್ತು ಅದು ಯಾರದೇ ಆಗಿರಲಿ, ಆದರೆ ಅದನ್ನು ಯಾಕೆ ತೆಗೆದ್ರಿ ಅಂತ ಸಿಟ್ಟಿಗೆದ್ದಂತಹ ಆತ್ಮ ಇವರ ಮೇಲೆ ಸೇಡು ತೀರಿಸ್ತಾ ಉಂಟು ಅಂತ. ಅದನ್ನು ಒಂದು ವೇಳೆ ನೀವು ಬಿಸಾಡಿಲ್ಲದಿದ್ದರೆ ಇಷ್ಟೊತ್ತಿಗೆ ಇವರಿಬ್ಬರು ಈ ಭೂಮಿ ಮೇಲೆ ಇರ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಅದರ ನಂತರ ಗುರೂಜಿ ಒಂದು ದೇವಸ್ಥಾನದಲ್ಲೂ ಕೂಡ ಪೂಜೆ ಮಾಡ್ತಾರೆ ಹಾಗೂ ಅವರ ಮನೆಯಲ್ಲೂ ಕೂಡ ಪೂಜೆ ಮಾಡ್ತಾರೆ. ಈ ಪೂಜೆ ನಡೆದಂತಹ ನಂತರದಿಂದ ಗಾನವಿಗೆ ನಂಬ್ತಿರ್ಲದಂತಹ ವಿಷಯವನ್ನು ನಂಬಲಿಕ್ಕೆ ಶುರು ಮಾಡಿದರು. ಯಾಕೆಂದರೆ ನಾನು ಮೊದಲೇ ಹೇಳಿದಾಗೆ ಆಕೆ ಬೋಲ್ಡ್ ಹಾಗೂ ಪ್ರಾಕ್ಟಿಕಲ್ ಪರ್ಸನ್ ಆದ ಕಾರಣ ಆತಳು ಈ ಭೂತ, ಪ್ರೇತ, ಸೂಪರ್ ನ್ಯಾಚುರಲ್, ಪ್ಯಾರಾನಾರ್ಮಲ್ ಈ ವಿಷಯವನ್ನು ನಂಬ್ತವೇ ಇರಲಿಲ್ಲ. ಆದರೆ ಈಗ ಅವಳು ನಂಬಲಿಕ್ಕೆ ಶುರು ಮಾಡಿದ್ದಾಳೆ. ಬಟ್ ಈಗ ಪಾವನಿ ಆಗಲಿ ಅಥವಾ ಗಾನವಿ ಆಗಲಿ ತುಂಬಾ ಬೇಗ ರಿಕವರ್ ಆಗ್ತಾ ಇದ್ದಾರೆ, ಕಾಲೇಜಿಗೂ ಕೂಡ ಹೋಗ್ತಾ ಇದ್ದಾರೆ. ಸೊ ಇವರ ಲೈಫ್ ಈಗ ಸ್ವಲ್ಪ ಬೆಟರ್ ಆಗ್ತಾ ಉಂಟು, ಅಂದರೆ ನಡೆದಂಥ ವಿಷಯದಿಂದ ಹೊರಗೆ ಬರ್ತಾ ಇದ್ದಾರೆ. ಸೊ ಈ ವಿಡಿಯೋದಲ್ಲಿ ನಮಗೆ ಕಲೀಲಿಕ್ಕೆ ಸಿಗುವಂಥ ವಿಷಯವೇನೆಂದರೆ, ನಾವು ಹೋದಂತಹ ಯಾವುದೇ ಅನ್ನೊಂದು ಜಾಗದಿಂದ ನಾವು ಯಾವುದೇ ವಸ್ತು ತರುವ ಮೊದಲು 2 ಸಲ ಥಿಂಕ್ ಮಾಡಬೇಕು ಅಂತ. ಯಾಕಂದರೆ ಕೆಲವು ವಸ್ತುಗಳಲ್ಲಿ ಇರುವಂತಹ ವಿಷಯ, ಆ ನಿಗೂಢತೆ ನಮಗೆ ಗೊತ್ತಿರುವುದಿಲ್ಲ. ಆದ ಕಾರಣ ಈ ವಿಡಿಯೋದಲ್ಲಿ ನಾವು ಆ ಒಂದು ವಿಷಯವನ್ನು ಕಲಿತೇವೆ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೇನೆ. ಟಿಲ್ ದೆನ್ ಬಾಯ್.